ಮದರಕಲ್ಲು ಡೇರಿ ಜೆಡಿಎಸ್ ಬೆಂಬಲಿಗರ ತೆಕ್ಕೆಗೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡು ಡೇರಿ ಚುನಾವಣೆಯಲ್ಲಿ ಫೈಟ್. 9 ಜೆಡಿಎಸ್ ಬೆಂಬಲಿತರ ಅಭ್ಯರ್ಥಿಗಳ ಭರ್ಜರಿ ಗೆಲುವು. ಚಿಂತಾಮಣಿ ತಾಲೂಕಿನ ಮದರಕಲ್ಲು ಗ್ರಾಮದ ಡೇರಿಗೆ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಆಯ್ಕೆಯ ಚುನಾವಣೆ ನಡೆಯಿತು. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಾದ ಎಂ ಗೋಪಾಲಪ್ಪ, ಎಂಸಿ ನಟರಾಜ್, ಕೆ ನರಸಿಂಹಪ್ಪ, ದ್ಯಾವಪ್ಪ, ಗೋವಿಂದಪ್ಪ, ನಾರಾಯಣಸ್ವಾಮಿ, ವೆಂಕಟೇಶಪ್ಪ, ಪಿ ರವಿ, ಸುಶೀಲಮ್ಮ ಜಯಗಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಯಶೋದಮ್ಮ, ಭಾಗ್ಯಮ್ಮ, ಕೃಷ್ಣಪ್ಪ ಆಯ್ಕೆಯಾಗಿದ್ದಾರೆ. ಪರಿಶಿಷ್ಟ ಪಂಗಡದ ಸ್ಥಾನ ಖಾಲಿ ಇದ್ದು 12 ಸ್ಥಾನಗಳಿಗೆ ನಡೆದ ನೇರ ಚುನಾವಣೆಯಲ್ಲಿ 24 ಮಂದಿ ಸ್ಪರ್ಧಿಸಿದ್ದರು. 12 ಸ್ಥಾನಗಳಿಗೆ 27 ಜನ ನಾಮಪತ್ರಗಳನ್ನು ಸಲ್ಲಿಸಿದ್ದು 3 ಜನರು ನಾಮಪತ್ರಗಳನ್ನು ವಾಪಸ್ ಪಡೆದುಕೊಂಡಿದ್ದರು ಎಂದು ಚುನಾವಣಾ ಅಧಿಕಾರಿ ಶ್ರೀನಿವಾಸ ರೆಡ್ಡಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್, ವೀಣಾ, ಕೃಷ್ಣೇಗೌಡ, ಶಿವಶಂಕರ್, ಗೋಪಾಲ, ಶ್ರೀಕಾಂತ್, ವೆಂಕಟೇಶಪ್ಪ, ನರಸಿಂಹಮೂರ್ತಿ, ನಾರಾಯಣಸ್ವಾಮಿ, ಮಂಜುನಾಥ್, ಬಿಜೆಪಿ ಮುಖಂಡರಾದ ಬಾಲಕೃಷ್ಣ ಸೇರಿದಂತೆ ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು. ಇವತ್ತು 17/1/24 ಬುಧವಾರ ಮಾದರಕಲ್ಲು ಹಾಲು ಡೈರಿನ ಎಲೆಕ್ಷನ್ ನಡೆದಿದೆ. ಇವತ್ತು 12 ಸೀಟ್ಗೆ 24 ಜನ ನಿಂತು JDSನಿಂದ 9 ಸೀಟ್ ಗೆದ್ದು, ಸುಧಾಕರ್ ಪಾರ್ಟಿಯಿಂದ ಕಾಂಗ್ರೆಸ್ಸಿಂದ 3 ಸೀಟ್ ಗೆದ್ದು ಇವತ್ತು ನಾವು ಜಯಬೇರಿಸಿದ್ವಿ. ಇವತ್ತು ಎಲ್ಲ ವೋಟ್ ಹಾಕಿರೋರು, ಹಾಕದೇ ಇರೋರು ಎಲ್ಲ ನಮ್ಮ ಮಾದರಕಲ್ಲು ಗ್ರಾಮಸ್ಥರೇ, ಎಲ್ಲ ಭಿನ್ನಾಭಿಪ್ರಾಯ ಇಲ್ಲದೆ ನಾವು ಇನ್ಮೇಲೆ ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ನಾವು ಈ ಸಭೆ ಮುಖಾಂತರ ಹೇಳ್ತೇವೆ. ನಮ್ಮ ಮಾದರಕಲ್ಲು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘದ ಮೊದಲನೇ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಜಾತ್ಯತೀತ ಜನತಾ ದಳದಿಂದ ಜಯಬೇರಿ ಬಾರಿಸಿದ್ದೆ ಮತ್ತು ನಾವು ಮುಂದೆ ಈ ಒಂದು ಸಂಸ್ಥೆಯನ್ನು ಅನುಕೂಲವಾಗಿ ಎಲ್ಲ ನಾಗರಿಕರಿಗೂ ಅನುಕೂಲ ಮಾಡುವಂತೆ ನಾವು ಸಹಕರಿಸ್ತೇವೆ ಅಂತ ಹೇಳಿ ನಾನು 2 ಮಾತುಗಳನ್ನು ಹೇಳಿ ಮುಕ್ತಾಯ ಮಾಡಿದೆ. ಜೈ ಹಿಂದ್. ಇನಾಮಿನೇಸ್ ಆಗ್ತಾಯಿತ್ತು. ಮೊನ್ನೆ ನಮಗೆ ರೀಸೆಂಟಲ್ಲಿ ಎಲ್ಲ ಗ್ರಾಮಸ್ಥರು ಸೇರಿದವಾಗ ಮೊದಲು 5 ವರ್ಷ ನಿಮಗೆ 5 ವರ್ಷ ನಮಗೆ ಅಂತ ನಾಯಕ್ ಕರೆದು ನಮ್ಮನ್ನು ಆಳ್ಬಾಯ್ ತೊಳ್ಳೋ ಮೂವ್ಮೆಂಟ್ ಕಳಿಸ್ತು. ನಮ್ಮನ್ನು ವೋಟರ್ಸ್ ಕೈ ಬಿಡಲಿಲ್ಲ. ನಮ್ಮ ಜೆ.ಕೆ. ಕೃಷ್ಣವ್ರ 10 ವರ್ಷ ಅಭಿವೃದ್ಧಿ, ವೀಣಾ ಕೃಷ್ಣವರ ಅಭಿವೃದ್ಧಿ ಎಲ್ಲವೂ ಸಹಕಾರ ಸೇರಿ ಹಾಲು ಉತ್ಪಾದಕ ಸಂಘದಲ್ಲಿ 61 ವೋಟ್ ಇತ್ತು. 2 ವೋಟು ನಾನು ಕಡೆಯಿಂದ ಬಂದಿಲ್ಲ. ಆ 62 ವೋಟಲ್ಲಿ ನಮ್ಮ ಕಡೆಯಿಂದ 12 ಜನ, ಅವ್ರ ಕಡೆ 12 ಜನ, 3 ಆಕಸ್ಮಿಕವಾಗಿ ಲಾಟ್ರಿ ಮುಖಾಂತರ ಅವರಿಗೆ ಹೋಗಿದೆ. ಇಲ್ಲಾಂದರೆ 12 ನಮಗೆ ದೊರೀತಾ ಇತ್ತು. ಸ್ವಲ್ಪ ಮಿಸ್ಟೇಕ್. ಅಂದರೆ 9 ಗೆದ್ದಿದ್ದಾವೆ. ನಾವು ಕಾಯವಾಚ ಮನಸ್ಸಿಂದ ಎಲ್ಲರೂ ಸಮಾನ ನೋಡಿಕೊಂಡು ನಮ್ಮ MLA ಅವರು ಗೌರವ, ವೀಣಾ ಕೃಷ್ಣವರ ಗೌರವ ಎಲ್ಲರೂ ನಿಧಾನವಾಗಿ ನೋಡಿಕೊಂಡು ಸಾಮಾನ್ಯವಾಗಿ ಎಲ್ಲ ಜನಕ್ಕೆ ನ್ಯಾಯ ದುರ್ಬಂಧ ನೋಡ್ಕೊತೀವಿ. ಆದಾಗ್ಲಿಂದ ಎಲೆಕ್ಷನ್ ಬಂದಿಲ್ಲ. ಈ ಸಲ ಮೊದಲನೇ ಸಲ ಎಲೆಕ್ಷನ್ ಬಂದೈತೆ. ಎಲೆಕ್ಷನ್ ನಾವು ನಿಂತ್ಕೋಬೇಕು, ಡೈರಿ ದುಡ್ಡು ಹಾಳು ಮಾಡ್ಬೇಕಂತ ನಮ್ಮ ಮನಸ್ಸಲ್ಲಿ ಇರಲಿಲ್ಲ. ಆದ್ರೂ ನಮ್ಮ ಊರಲ್ಲಿ ಕೆಲವು ನಾಯಕರು ಸೇರ್ಕೊಂಡು ಎಲೆಕ್ಷನ್ ತಂದರು. ಜನ ನಮ್ಮ ಕೈ ಬಿಡಲಿಲ್ಲ. 12 ಸೀಟ್ಗೆ 9 ಸೀಟ್ ಗೆಲ್ಸ್ಕೊಟ್ಟವ್ರೆ. ಅದರಿಂದ ಎಲ್ಲ ಜನತೆಗೂ ಕೃತಜ್ಞತೆಗಳು ಸಲ್ಲಿಸ್ತಾ ನಮ್ಮ JDS ಪಾರ್ಟಿ ಕಡೆಯಿಂದ ನಮ್ಮ ಜೆ.ಕೆ. ಕೃಷ್ಣರೆಡ್ಡಿ ಅಣ್ಣವ್ರಿಗೂ, ವೀಣಾ ಕೃಷ್ಣರೆಡ್ಡಿ ಅಕ್ಕನವ್ರಿಗೂ ನಾವು ಕೃತಜ್ಞತೆಗಳು ಸಲ್ಲಿಸ್ತಾ ಡೈರಿನ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ. ನಮ್ಮ ಜನ ಚೆನ್ನಾಗಿರಬೇಕು, ನಾವು ಅವ್ರ ಸಹಕಾರ ಕೊಡ್ತೀವಿ. ಚೆನ್ನಾಗಿರ್ಬೇಕು. 3ನೇ ಇಸ್ವಿನಲ್ಲಿ ನಮ್ಮ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಪ್ರಾರಂಭವಾಗಿ ಇಲ್ಲಿ ತನಕ ಯಾವುದೇ ರೀತಿಯಲ್ಲೂ ಚುನಾವಣೆ ನಡೆದಿರಲಿಲ್ಲ. ಆದರೆ ಈ ಸರ್ತಿ ಕಾರಣಾಂತರಗಳಿಂದ ಕೆಲವು ಹಿಂದಿನ ವರ್ಷದಲ್ಲಿ ಹಿಂದಿನ ಪೀರಿಯಡ್ನಲ್ಲಿ ನಾವು ಏನು ಒಪ್ಪಂದ ಮಾಡ್ಕೊಂಡಿದ್ವಿ, ಆ ಒಂದನ್ನು ಮೀರಿ ನಮಗೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡದೇ ಇದ್ದ ಕಾರಣಕ್ಕೋಸ್ಕರವಾಗಿ ನಾವೇ ಅನ್ನೋ ರೀತಿಯಲ್ಲಿ ಕೆಲವರು ಅಂದ್ಕೊಂಡಿದ್ದ ಕಾರಣಕ್ಕೆ ಈ ಸತಿ ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಇದು ಜೆ.ಕೆ. ಅವ್ರ ಪರವಾಗಿ ಅಂದರೆ
JDS ಪಕ್ಷದ ವತಿಯಿಂದ ಆಲ್ರೆಡಿ 9 ಸ್ಥಾನಗಳನ್ನು ನಾವು ಗೆದ್ದಿರ್ತೇವೆ. ಟೋಟಲ್ ಇರೋದು 12, 12ರಲ್ಲಿ 9 ನಾವು ಗೆದ್ದಿರ್ತೇವೆ. ಮತ್ತು ಸುಧಾಕರ್ ಅವ್ರ ಪಕ್ಷದವರು ಗೆದ್ದಿರ್ತಾರೆ. ಆದರೂ ಆಗಲಿ ನಮಗೆಲ್ಲ ಒಂದೇನೆ ಕಾರಣ ಏನಂದರೆ, ಈ ಒಂದು ಸಂಘದಲ್ಲಿ ರಾಜಕೀಯ ತರಬಾರ್ದು ಅನ್ನೋ ಉದ್ದೇಶ ನಮ್ಮಲ್ಲಿ ಇತ್ತು. ಅದು ಏನೋ ಕಾರಣಾಂತರಗಳಿಂದ ಇದಾಗಿರೋ ಕಾರಣಕ್ಕೋಸ್ಕರವಾಗಿ ಇವತ್ತಿನ ದಿವಸದಲ್ಲಿ ಏನೋ ಈ ರಾಜಕೀಯದ ವ್ಯವಹಾರ ನಡೀತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ರಾಜಕೀಯ ಮಾಡೋದಿಲ್ಲ. ಕಂಪ್ಲೀಟು ನಮ್ಮ ಗ್ರಾಮದ ಅಭಿವೃದ್ಧಿಗೆ ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘದ ಅಭಿವೃದ್ಧಿಗೆ ಮಾತ್ರ ನಾವು ದುಡಿತೀವಿ ಅಂತ ಹೇಳ್ಬಿಟ್ಟು ನಾವು ಪ್ರಮಾಣ ಮಾಡಿ ಏನೋ ಮಾದರಕಲ್ಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು 5 ವರ್ಷದ ಒಂದು ನಿರ್ದೇಶಕರ ಒಂದು ಚುನಾವಣೆ ಇದೆ. ಈ ಒಂದು ಚುನಾವಣೆಯಲ್ಲಿ 7 ಜನ ಸಾಮಾನ್ಯ ಅಭ್ಯರ್ಥಿಗಳನ್ನು ಗೆದ್ದಿರ್ತಾರೆ ಮತ್ತು ಮಹಿಳಾ ಮೀಸಲಾತಿಯವರು 2 ಮಹಿಳಾ ಮೀಸಲಾತಿಯವರು ಗೆದ್ದಿರ್ತಾರೆ. ಮತ್ತು ಹಿಂದುಳಿದ ವರ್ಗ 1, ಹಿಂದುಳಿದ ವರ್ಗ 2 ಒಬ್ಬೊಬ್ಬರು ಗೆದ್ದಿರ್ತಾರೆ. ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಒಬ್ಬರು ಚುನಾಯಿತರಾಗಿರ್ತಾರೆ. ಪರಿಶಿಷ್ಟ ಪಂಗಡ ಖಾಲಿ ಹುದ್ದೆ ಅಭ್ಯರ್ಥಿ ಖಾಲಿ ಇರುತ್ತೆ. ಅದರಲ್ಲಿ 3 ಜನ ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನು 24 ಜನ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದಾರೆ.